ಅಲ್ಲಿ ಒಂದಿಬ್ಬರು ಜನ ಸ್ವಾಮಿಗಳಿದ್ರು. ಈಗ ನಾವು ಶಿವಲಿಂಗ ಸ್ವಾಮಿಗಳು ಶಾಂತಿರ ಸ್ವಾಮಿಗಳು ಇದ್ದಂಗೆ ಇದ್ದೀವಿ. ಅಲ್ಲಿ ಒಂದಿಬ್ಬರು ಭಕ್ತರಿಗೆಲ್ಲ ಇಚ್ಛೆ ಐತೆ ಗುರುನಾನಕರು ಬರಾಗತ್ತಾರ ಅಂತ ಹೇಳಿ. ಊರಾಗ ನಾವೇನಿಬ್ಬರು ಇದ್ದೇವಲ್ಲ, ನಮಗೆ ಇಚ್ಛೆ ಇಲ್ಲ. ಯಾಕೆ ಅವ್ರ ಪ್ರಭಾವದ ಮುಂದೆ ನಮ್ಮ ಪ್ರಭಾವ ಎಲ್ಲರೇ ಮೆತ್ತಗಾಗ್ತದೇನಂತ ಹೇಳಿ ಆಯ್ತಾ. ಅವ್ರೇನು ಮತ್ತೆ ಬೇರೆ ಏನೂ ಹೇಳಿಲ್ಲ, ನಾವಂತೂ ಬೇರೆ ಏನೂ ಹೇಳಿಲ್ಲ. ನಾವಾದ್ರೂ ಆಧ್ಯಾತ್ಮದ ನುಡಿಗಳನ್ನೇ ಹೇಳೀವಿ, ಅವರಾದ್ರೂ ಆಧ್ಯಾತ್ಮದ ನುಡಿಗಳನ್ನೇ ಹೇಳ್ತಾರೆ. ನಮಗೆ ಕೇಳಾರ್ದಂತಹ ಜನ ಗುರುನಾನಕರಿಗಿಟ್ಟ ಭವ್ಯ ಸ್ವಾಗತ ಕೊಡಾಗತ್ತಾರಲ್ಲ ಅಂತ ಹೇಳಿ ಇವೆಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ದು, ಹೊರಗೆ ಹಾಕಿದ್ದಿಲ್ಲ. ಯಾಕೆ ಹೊರಗೆ ಹಾಕಪ್ಲಿ ಇರಲ್ಲ ಇವೆಲ್ಲ ಮಾತುಗಳು. ಜಾಣರ ಮಾತತ್ತಂದ್ರೆ ಅಲ್ಲೇ ಹೆಂಗೆ ಮಾತಿನೊಳಗೆ ಮನಸ್ಸಿನೊಳಗೆ ಇರ್ತಾವೆ. ಹೀಗಾಗಿ ಪಂಜಾಬ್ದೊಳಗೆ ಒಂದು ಊರನ ಆ ಇಬ್ಬರು ಸನ್ಯಾಸಿಗಳು ಏನು ಮಾಡಿದ್ರು ಅಂತಂದ್ರೆ, ಗುರುನಾನಕರಿಗೆ ಇಡೀ ಊರು ತಯಾರಾಗೈತೆ. ಇನ್ನು ನಾವು ಇಬ್ಬರ ವಿರೋಧ ಮಾಡಿದ್ರೆ ನಾವು ಊರು ವಿರೋಧ ಕಟ್ಕೋಬೇಕಂತ ಹೇಳಿ ಅಂದ್ಕೊಂಡು, ಮತ್ತು ಅವರಿಗೆ ಬರಲಾರ್ದಂಗೂ ಮಾಡೋದಿಲ್ಲ, ಬರಂಗೂ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ಅವರಿಬ್ಬರು ಸನ್ಯಾಸಿಗಳು ಏನು ಮಾಡಿದ್ರು, ಒಂದು ಹಾಲಿನ ವಾಟಗ ತೊಗೊಂಡರು. ಹಾಲಿನ ವಾಟಗ ತೊಗೊಂಡು ಅದರ ಬರ್ಚಕ್ಕೆ ಹಾಲು ತುಂಬ್ಯಾರ. ಮತ್ತು ಮ್ಯಾಲೆ ಹಾಕಬೇಕು ಅಂತಂದ್ರೆ ಹಾಲಿಲ್ಲ. ಅವರು ಊರು ಸ್ವಾಗತಕ್ಕೆ ಬರಬೇಕಾದ್ರೆ, ಗುರುನಾನಕರು ಸ್ವಾಗತ ಬರಬೇಕಾದ್ರೆ ಊರನ ಜನ ಎಲ್ಲ ನೀವು ನಡ್ರಿ ಅಂತ ಹೇಳಿ ಈ ಇಬ್ಬರು ಸನ್ಯಾಸಿಗಳನ್ನು ಕರ್ಕೊಂಡು ಹೋಗಿದ್ರು. ಯಾರು ಹಾರ ತಂದಿದ್ರು, ಮತ್ತೊಬ್ಬರು ಯಾರು ಉಳಿದಂಥದ್ದೆಲ್ಲ ಅವರು ಸ್ವಾಗತಕ್ಕೆ ಏನೇನು ತರಬೇಕು ಎಲ್ಲರೂ ತಂದವರು ತಂದಿದ್ರು. ಆದರೆ ಆ ಇಬ್ಬರು ಜನ ಸನ್ಯಾಸಿಗಳು ಏನು ತಂದಾರ ಹಾಲಿನ ಗಡವ ತಂದಾರ, ಒಂದೇ ತಂದಾರ. ಅದ್ರ ತುಂಬ ಹಾಲು ತುಂಬಿಬಿಟ್ಟಾರೆ. ಅದು ಕುಡ್ಲಿಕ್ಕೆ ಹೋದ್ರೂ ಅದ್ರ ಬಾಯಿ ಆಗಲ್ಲ, ಮೈ ಮೇಲೆ ಚಲ್ತಿತ್ತು. ಹೀಗಾಗಿ ಅದು ತೊಗೊಂಡು ಹೋಗ್ಬಿಟ್ಟಾರೆ. ಅವ್ರಿಗೆ ಸ್ವಾಗತ ಮಾಡಿಕೊಂಡ್ರು. ಒಳಗೆ ಹೂವಿನ ಹಾರ ಹಾಕಿದ್ರು, ಗುಲಾಬಿ ಹೂವಿನ ಹಾರ ಹಾಕಿದ್ರು. ಇಷ್ಟು ಹಾಕ್ಕೊಂಡು ಈ ಇಬ್ಬರು ಜನ ಸನ್ಯಾಸಿಗಳು ಆ ಹಾಲಿಂದ ವಾಟೆ ಏನಿತ್ತು ಅದು ಮುಂದೆ ಹಿಡಿದ್ರಿ. ಹಿಂಗೆ ಹಿಡಿದ ಬಳಕ ಅವ್ರಿಗೆ ತಿಳಿತು. ಏನು ತಿಳಿತು ಗುರುನಾನಕರಿಗೆ ಅಂತಂದ್ರೆ, ಈ ಊರೊಳಗೆ ಆಲ್ರೆಡಿ ಆಧ್ಯಾತ್ಮ ಅನ್ನಂಥದ್ದು ಹಾಲು ತುಂಬ್ದಂಗೆ ತುಂಬಿಬಿಟ್ಟದ. ಇದರ ಮ್ಯಾಲೆ ಮತ್ತೆ ಹಾಲು ಹಾಕ್ತೀನಿ ಅಂತಂದ್ರೆ ಹಾಲು ಕೆಳಗೆ ಚಾಲು ಬಿಡ್ತೈತೆ ಅಂತ ಹೇಳಿ ಅವ್ರು ತಿಳ್ಕೊಂಡ್ರು. ಈ ಸಂದೇಶ ಈ ಇಬ್ಬರು ಸನ್ಯಾಸಿಗಳು ಕೊಡಾಗತ್ತಾರ ಅಂತ ಹೇಳಿ. ಆದ್ರೆ ಗುರುನಾನಕರನ್ನು ಇಡೀ ದೇಶ ಎಲ್ಲ ತಿರುಗಿದ್ರಲ್ಲ, ಎಲ್ಲ ಊರ ಸಮಸ್ಯೆಗಳು ಎಲ್ಲ ಊರ ಸ್ವಭಾವಗಳು ಗೊತ್ತಿದ್ದು. ಅದಕ್ಕೆ ಆ ಗುರುನಾನಕರು ಏನು ಮಾಡಿದ್ರು ಅಂತಂದ್ರೆ, ಆ ತುಂಬಿದ ವಾಟಕದಾಗ ಮತ್ತೆ ಹಾಲು ಹಾಕೋ ಪ್ರಯತ್ನ ಮಾಡಲಿಲ್ಲ. ಏನು ಕೊರಳಾಗಿದ್ದಂಥ ಗುಲಾಬಿ ಹೂವಿನ ಏನು ಹಾರ ಇತ್ತಲ್ಲ, ಆ ಹೂವಿನ ಮಾಲೆ ಒಳಗಿನ ಒಂದೆರಡು ಪಕಳಿ ತೆಗೆದು ಆ ಹಾಲಿನ ಮ್ಯಾಲೆ ಹಿಂಗೆ ಹಾಕಿದ್ರು. ಹಾಲು ಚಲ್ತೈತನು? ಚಲಲ್ಲ, ತೇಲ್ತೈತೆ ಅದು. ಹಿಂಗೆ ತೇಲ್ತು. ಆಗ ಇಬ್ಬರು ಸನ್ಯಾಸಿಗಳು ತಿಳ್ಕೊಂಡ್ರು, ಇವ ಹಾಲು ಹಾಕಕ್ಕೆ ಬಂದಿಲ್ಲ, ಹೂವು ಹಾಕಕ್ಕೆ ಬಂದಾನ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಊರಾಗ ಮತ್ತೆ ಭವ್ಯವಾದಂತಹ ಸ್ವಾಗತ ಮಾಡಿದ್ರು. ಯಾಕೆ ಈ ಕತೆ ನಾನು ಇಲ್ಲಿ ನೆನಪು ಮಾಡಾಕತ್ತೀನಿ ಅಂತಂದರೆ, ನಮ್ಮ ರನ್ನಬೆಳಗಳಿಯ ಪೂಜ್ಯರು ಆದಿಯಾಗಿ ಈ ವೇದಿಕೆ ಮೇಲಿದ್ದಂತಹ ಎಲ್ಲ ಪೂಜ್ಯರು ಹಾಲು ಕುಡಿಸ್ದಟ್ಟು ಈಗ ಕುಡಿಸ್ಬಿಟ್ಟಾರೆ. ಈಗ ನಮ್ಮ ಮಾತಿಗೆ ಹೆಚ್ಚಿಗೆ ಹಾಕೋತ ಕುಂತೀವಿ ಅಂತಂದ್ರೆ ಅವು ಹಾಲು ಚಲ್ದಂಗೆ ಆಗಿಬಿಡ್ತದೆ. ಆದರೆ ಒಟ್ಟಿನೊಳಗೆ ನನಗೇನು ಭಾಳ ಇಚ್ಛಾ ಶರಣರ ಬಗ್ಗೆ ಮಾತಾಡೋದು ಅಂತಂದ್ರೆ, ಆ ನಮ್ಮ ಶರಣ ಶಿವಲಿಂಗೇಶ್ವರು ಲೋಭಕ್ಕಾಗಿ ಹುಟ್ಟಿ ಬಂದಂಥವ್ರಲ್ಲ, ಲಾಭಕ್ಕಾಗಿ ಹುಟ್ಟಿ ಬಂದಂಥವ್ರಲ್ಲ. ಅವರ ಆಧ್ಯಾತ್ಮದ ಚರ್ಚೆ ಅದು ಸ್ವಹಿತಕ್ಕಾಗಿ ಮಾಡಿದಂಥದ್ದಲ್ಲ. ಅವರು ಪ್ರತಿನಿತ್ಯ ಶಿವಮಂತ್ರವನ್ನು ನುಡಿದರು, ಆದರೆ ಶರೀರ ಸುಖಕ್ಕಾಗಿ ಅಲ್ಲ. ಅವರು ಇಡೀ ಪುರದ ಹಿತಕ್ಕಾಗಿ ಬಯಸಿ ಬಂದಂತಹ ಅಚ್ಚ ಶರಣರು ಅಂತಂದರೆ ಅದು ಸದ್ಗುರು ಶರಣ ಶಿವಲಿಂಗೇಶ್ವರರು. ಅಂತಹ ಶರಣರ ನೆನಪಿನ ಅಂಗಳದೊಳಗೆ 121ನೇ ಈ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆದದ. ನಮ್ಮ ಸಲಗರ ಪೂಜ್ಯರು ಮತ್ತೊಮ್ಮೆ ನಮ್ಮ ಶರಣ ಶಿವಲಿಂಗೇಶ್ವರ ಇಡೀ ಪುರಾಣವನ್ನೇ ಮತ್ತೊಮ್ಮೆ ರಿವಿಷನ್ ಮಾಡಿಬಿಟ್ರು. ಅವರು ಆ ಶರಣರು ಹುಟ್ಟಿದ್ದ ಲೀಲೆಗಳಿರ್ಬೋದು, ಅವರು ಉಳಿವಿಗೆ ಹೋಗುವಂತಹ ಸಂದರ್ಭದ ಲೀಲೆಗಳಿರ್ಬೋದು, ಮತ್ತು ಆವಾಗ ಅವರು ಇದ್ದಂತಹ ಕಾಲಕ್ಕೆ ಅಲ್ಲದೆ ಈಗ ಅದನ್ನು ಸಹ ಯಾರು ಅವಂದ ಏನು ಬಸವಣ್ಣ ಹೇಳ್ಯಾನ ನೋಡ್ರಿ, ನಂಬಿ ಕರೆದಡೆ ಓ ಎನ್ನನೇ ಶಿವನ್ ಎಂದಂಗೆ ಯಾವಾಗ ಸದ್ಗುರುನಾಥನಾಗ ನೆನೆಸ್ತೀವಲ್ಲ, ಆಯಾ ಕ್ಷಣಕ್ಕೆ ಸದ್ಗುರು ಶರಣ ಶಿವಲಿಂಗೇಶ್ವರರು ಯಾವುದೋ ಒಂದು ರೂಪದೊಳಗೆ ಬಂದು ಭಕ್ತರ ಹಿತವನ್ನೇ ಬಯಸುವಂತಹ ಕಾರ್ಯ ಶರಣ ಶಿವಲಿಂಗೇಶ್ವರರು ಮಾಡಾಕತ್ತಾರ. ಅಂತಹ ಶರಣರ ನೆನಪಿನ ಅಂಗಳದೊಳಗೆ ಅವರಂತೂ ಆ ಕಾಲದೊಳಗೆ ಲೋಕಹಿತಕ್ಕಾಗಿಯೇ ಯಾವ ಕಾರ್ಯವನ್ನು ಮಾಡಿದ್ರೂ ಅವರು ಇಡೀ ಈ ಪುರದ ಹಿತಕ್ಕಾಗಿಯೇ ಮಾಡಿದ್ರು. ಜೊತೆಗೆ ಅವರ ಪುಣ್ಯಾರಾಧನೆಯ ಕಾರ್ಯಕ್ರಮದ ಸಂದರ್ಭದೊಳಗೂ ಕೂಡ
ಪುರಾಣ ಪ್ರವಚನ ಅಂತೂ ಮೇಲಿಂದ ಮೇಲೆ ಎಲ್ಲ ಕಡೆ ಕೇಳ್ಕೊತಿದ್ದೇ ಇದ್ದೀರಿ. ಒಮ್ಮ ನಮ್ಮ ಕಡೆ ಕೇಳ್ತೀರಿ, ಒಮ್ಮೆ ಶಿವಲಿಂಗ ಜರ ಮಠದಾಗ ಕೇಳ್ತೀರಿ, ಒಮ್ಮೆ ಇಲ್ಲಿ ಕೇಳ್ತೀರಿ, ಹೀಗೆಲ್ಲ ಕೇಳ್ಕೊತಿದ್ದೀರಿ. ಆದರೆ ಇದಕ್ಕಿಂತನೂ ಕೂಡ ದೊಡ್ಡದಾದಂತಹ ಸೇವಾ ಯಾವುದು ಅಂತಂದ್ರೆ ನಸ್ಕಿನ ಜಾವದಾಗ ಏನು ಪ್ರಾರ್ಥ ಸಮಯದೊಳಗೆ ಶಿವನಾಮ ಏನು ನುಡಿಯಾಗತ್ತಿರಲ್ಲ, ಎಂತಾದ್ರಿ ಅದು ಶಿವನಾಮ. ಅರಿಯದೆ ಒಂದು ವೇಳೆ ಶಿವ ಓಂ ನಮಃ ಶಿವಾಯ ಎಂದೊಡೆ ಹಿಂದೇಳು ಜನ್ಮದ ಪಾಪವು ಹರಿಯುವುದು. ಅರೆತು ಒಂದು ವೇಳೆ ಶಿವನಾಮವ ನುಡಿದರೆ ಭವಪಾಶಗಳು ಹರಿವು ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ. ಅಂದ್ರೆ ತಿಳಿದೋ ತಿಳಿಲಾರದೇನೋ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ಕೊತ ಹೋದಿವಿ ಅಂತಂದ್ರೆ ತನು ಶುದ್ಧ ಆಕೈತಿ, ಮನ ಶುದ್ಧ ಆಕೈತಿ. ಅಷ್ಟೇ ಅಲ್ಲ, ನಾನಾ ಜನ್ಮದೊಳಗೆ ಮಾಡಿದಂತಹ ಪಾಪಗಳು ಸಹ ಸುಟ್ಟು ಹೋತವನ್ನಂತಹ ಮಾತನ್ನು ಆ ವಚನದೊಳಗೆ ಹೆಂಗೆ ಹೇಳ್ಕೊತ ಬಂದರಲ್ಲ. ನಿಮಗೆ ಗೊತ್ತಿರಲಿ, ಆ ಓಂ ನಮಃ ಶಿವಾಯ ಮಹಾಮಂತ್ರ ಏನೈತಿ ಅದೇ ಮಂತ್ರ ಬಹಳ ದೊಡ್ಡದು. ಸಪ್ತಕೋಟು ಮಂತ್ರೇಶು ಪಂಚಾಕ್ಷರೇಣೋ ಮಹಾನ್ ಅಂತ ಹೇಳಿ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ತಾರೆ. ಅಂತಹ ಓಂ ನಮಃ ಶಿವಾಯ ಮಂತ್ರ 7 ಕೋಟಿ ಸಾರಿ ಜಪ ಮಾಡಿದ್ರು ಅಂತಂದ್ರೆ ಭೂಲೋಕದ ಸಾಕ್ಷಾತ್ ಶಿವನಾಗಿ ಮೆರೀತಾರಂತೆ. ಭೂಲೋಕದ ಸಾಕ್ಷಾತ್ ಶಿವ. ಈ ಹಿಂದೆ ಅತನಿ ಶಿವಗಳವರು 7 ಕೋಟಿ ಮಹಾಮಂತ್ರವನ್ನು ಜಪ ಮಾಡಿದರು. ಅದಾದ ನಂತರ ಮುಗುಳು ಕೂಡದ ಎಲ್ಲ ಲಿಂಗ ಮಹಾರಾಜರೂ ಕೂಡ 7 ಕೋಟಿ ಮಹಾಮಂತ್ರ ಜಪವನ್ನು ಮಾಡಿದರು. ಈಗ ಒಂದು 7-8 ವರ್ಷದ ಹಿಂದೆ ಕಾಶಿ ಒಳಗೆ ಕಾಶಿ ಜಗದ್ರೊಳೂ ಸಹ 7 ಕೋಟಿ ಮಹಾಮಂತ್ರದ ಒಂದು ಬೃಹತ್ತಾದಂತಹ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿದರು. ಆದರೆ ನಮ್ಮ ಶರಣ ಶಿವಲಿಂಗೇಶ್ವರ ಮಹಾಮಠದೊಳಗೆ ಈಗಾಗಲೇ ಬಹುತೇಕ 14 ವರ್ಷಗಳು ಕಳೆದೇನು. ಈ 14 ವರ್ಷದೊಳಗೆ ಭಾಳ ಸಾವಿರಾರು ಜನ ಬಂದು ಈ ಮಹಾಮಂತ್ರವನ್ನು ನುಡಿತೀರಿ. ಮತ್ತು ಶರಣ ಶಿವಲಿಂಗೇಶ್ವರ ಮಹಾಮಠಕ್ಕೆ ಇವತ್ತು 1 ಲಕ್ಷ, 2 ಲಕ್ಷ, 5 ಲಕ್ಷ ಬೋದಾನ ಗೋದಾನ ಇವೆಲ್ಲವನ್ನು ಮಾಡಿದವರು ಶ್ರೇಷ್ಠರು ಅಂಥೇಳಿ ಅನ್ನಕ್ಕಾಗಂಗಿಲ್ಲ. ಅದಕ್ಕಿಂತನೂ ಬಹಳ ದೊಡ್ಡದಾದಂತಹ ದಾನ ಯಾವುದು ಅಂತಂದ್ರೆ ಈ ಕ್ಷೇತ್ರದೊಳಗೆ ಬಂದು ತಾವೆಲ್ಲ ಪ್ರಾರ್ಥಿಸಿದ ಮುಂಜಾನೆಯ ಸಮಯದೊಳಗೆ ಆ ಶಿವಮಂತ್ರವನ್ನು ನುಡಿದಿರಲ್ಲ. ಅದು 14 ವರ್ಷದಿಂದ ಇಲ್ಲಿ ತನಕ ಇವತ್ತು ಮುಂಜಾನೆ ನಾನು ಲೆಕ್ಕ ಮಾಡ್ಕೊತ ಹೋದ ಎಷ್ಟು ಸಾವಿರ ಆಗ್ಯಾವತ್ತಂದ್ರೆ 17 ಕೋಟಿ ಮಹಾಮಂತ್ರ ನುಡಿದಾರೆ. 17 ಕೋಟಿ. ಮತ್ತು ನಾವು 100 ಮಂದಿದ ಲೆಕ್ಕ ಹಿಡಿದೀವಿ. 100 ಮಂದಿದ ಲೆಕ್ಕ ಹಿಡಿದೀವಿ. 100 ಜನ ಒಂದು ಜಾಗದೊಳಗೆ ಕುಂತು ತಪಸ್ಸನ್ನು ಮಾಡಿದಂಗೆ ಐತಿದು. ಇಂತಹ ತಪಸ್ಸಿನ ಜಾಗ ಇರೋದರಿಂದ ಕೇವಲ ಇಲ್ಲಿ ಬಂದು ಕುಂತವ್ರು ಅಷ್ಟೇ ತನು ಶುದ್ಧ ಅಲ್ಲ, ಮನಶುದ್ಧ ಆಗೋದು ಅಷ್ಟೇ ಅಲ್ಲ. ಯಾರು ಕೆಲವು ಕಾರಣಾಂತರದಿಂದ ಬರಲಾರ್ದಂಥವ್ರು ಇರ್ತಾರೆ, ಅವರು ಶರಣ ಮಠದಾಗ ಯಾವಾಗ ಜಪ ಚಾಲುವಾಗ್ಯದ ಅಂತ ಹೇಳಿ ಅವರು ಹಾಸಿಗೆ ಬಿಟ್ಟು ಎದ್ದು ಆ ಮಂತ್ರಗಳನ್ನು ಕೇಳಿಸೋತಿರ್ತಾರಲ್ಲ, ಅವ್ರಿಗೂ ಪುಣ್ಯ, ಈ ಊರಿಗೂ ಪುಣ್ಯ. ಮತ್ತು ಹಿಂಗೆ ಹಾಸ್ಯ ಮನ್ಕೊಂಡಾಗ ಇವೇನು ಹಚ್ಚವು ಕೊಟ್ಟಿ ಅಂತೇಳಿ ಅಂಥವು ನೋಡ್ರಿ. ಅಂಥವ್ರನ್ನ ಇರ್ತಾರೆ. ನಾ ಏನು ಹೇಳಿ, ಅಂಥವ್ರನ್ನ ಇರ್ತಾರಲ್ಲ, ಅವು ಹ್ಯಾಂಗೆ ಆತಂದ್ರೆ ಹೆಂಡೇನ ಹುಳ ಇದ್ದಂಗೆ. ಊರದು ಅದೇನೋ ಅಂತಾರಲ್ಲ, ಮನೆದು ಉಂಡು ಊರದು ಮಾತಾಡೋರು ಇರ್ತಾರೆ ನೋಡು, ಅಂಥವ್ರು ಇದ್ದಂಗೆ. ಆದರೆ ಒಂದು ನಿಮಗೆಲ್ಲ ನೆನಪಿರಲಿ, ಅಂಥವ್ರ ಮನಸ್ಸು ಕೂಡ ಶುದ್ಧ ಆಗುವಂತಹ ಮಹಾಮಂತ್ರವನ್ನು ತಾವೆಲ್ಲ ನೋಡ್ಕೊತ ಬಂದಿರಿ. ಹೀಗಾಗಿ ತಮ್ಮೆಲ್ಲರ ಇಚ್ಛೆಗಳು ಏನದಾವ ಆ ಎಲ್ಲ ಇಚ್ಛಾನುಸಾರದ ಪ್ರಕಾರ ಆ ಸದ್ಗುರು ಶರಣ ಶಿವಲಿಂಗೇಶ್ವರರು ನಿಮ್ಮೆಲ್ಲರ ಇಚ್ಛೆಯನ್ನು ನೆರವೇರಿಸಲಿ ಎಂಬಂತಹ ಪ್ರಾರ್ಥನೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಆ ಸದ್ಗುರುನಾಥನ ಸನ್ನಿಧಾನಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ 2 ಮಾತುಗಳಿಗೆ ಮಂಗಲ ಕೊಡುತ್ತೇನೆ. ಶೋಭ.